ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಸಮುದಾಯಗಳು, ಪರಿಶಿಷ್ಟ ವರ್ಗದಲ್ಲಿ 52 ಜಾತಿ ಸಮುದಾಯಗಳು, 152 ಜಾತಿ ಸಮುದಾಯಗಳು ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಒಂದೇ ಆಗಿದ್ವಿ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಬಾಳಿ ಬದುಕ್ತಾ ಇದ್ವಿ. ಈ ಮೀಸಲಾತಿಯ ಕಿಚ್ಚನ್ನು ಒದಿಸಿ ಇವತ್ತಿನವರೆಗೂ ನಮ್ಮ ರಾಜ್ಯದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವ್ರನ್ನ ಇವತ್ತು ಸಂಘಟನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವೊಂದು ಒಗ್ಗಟ್ಟಿಂದ ಇರ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರಲ್ಲೂ ಒಂದು ಮನಸ್ತಾಪವನ್ನು ಉಂಟಾಗಿದೆ. ಹಾಗಾಗಿ ನಾವು ಯಾರೂ ಕೂಡ ಮೀಸಲಾತಿಯ ದ್ವೇಷಿಗಳಲ್ಲ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಸಮಬಾಳು ಸಮಪಾಲು, ನಾವೆಲ್ಲರೂ ಕೂಡ ಸಮಾನವಾಗಿ ಬದುಕಬೇಕು ಅನ್ನೋಂಥ ಒಂದು ಇಚ್ಛೆ ನಮಗಿದೆ. ಇವತ್ತೇನು ಬೆಂಗಳೂರು ಮಹಾನಗರದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಇದೇ 24ನೇ ತಾರೀಕು ಬೆಂಗಳೂರು ಚಲೋ ಏನು ಸರ್ಕಾರಕ್ಕೆ ನಾವು ಎಚ್ಚರಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ರಾಜ್ಯದಾದ್ಯಂತ ಇವತ್ತು ಸುಮಾರು ಲಕ್ಷಾಂತರ ಏನು ನಮ್ಮ ಸಮಾಜದ ಬಾಂಧವರು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಸೇರಿ ನಮ್ಮ ಹಕ್ಕೊತ್ತಾಯಗಳನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ನಮಗೆ ಘನವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮಗೆ ನಂಬಿಕೆ ಇದೆ. ಅವರು ಹಿಂದುಳಿದ ವರ್ಗದ ನಾಯಕರು, ತುಳಿತಕ್ಕೆ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ದೀನ ದಲಿತರ ಸಮುದಾಯದ ಒಂದು ಶಕ್ತಿ ಅಂತೇಳಿ ನಾವು ನಂಬಿದ್ದೇವೆ. ನಮ್ಮ ಯಾವ ಸಮುದಾಯಗಳಿಗೂ ಕೂಡ ಅವರು ಕೈ ಬಿಡೋದಿಲ್ಲ ಅನ್ನುವಂಥ ವಿಶ್ವಾಸ ಇದೆ. ಆದರೆ ಇವತ್ತು ಒಂದು ಸಮುದಾಯದವರು ಅವರ ಮೇಲೆ ಮೇಲಿಂದ ಮೇಲೆ ಒತ್ತಡವನ್ನು ಹೇರಿ ಇವತ್ತು 101 ಜಾತಿ ಸಮುದಾಯದಲ್ಲಿ ಒಂದು ಸಮುದಾಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಇವತ್ತು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ನಮ್ಮ ಮೀಸಲಾತಿಯನ್ನು ಪ್ರಮಾಣವನ್ನು ನಮಗೆ ಹೆಚ್ಚಿಗೆ ಕೊಡಿ, ಜನಸಂಖ್ಯೆ ಆಧಾರದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಇಲ್ಲಿ ನಮ್ಮ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯದವರು, ನಮ್ಮ ಇತರೆ ಸಹೋದರ ಸಮುದಾಯದವರು ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಸರ್ಕಾರದ ಗಮನಕ್ಕಿದೆ. ಇವತ್ತು ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಸ್ವಂತ ನೆಲೆ ಇಲ್ಲದೆ, ಇವತ್ತು ಸ್ವಂತ ಉದ್ಯೋಗ ಇಲ್ಲದೆ, ಇವತ್ತು ತಮ್ಮ ಹೊಟ್ಟೆಪಾಡಿಗಾಗಿ ಕೃಷಿಯನ್ನೇ ಇವತ್ತು ನಂಬಿ ಬದುಕಿರ್ತಕ್ಕಂಥ ಸಮಾಜ. ಅವರಿಗೆ ಸ್ವಂತ ಜಮೀನೇ ಇಲ್ಲ. ಎಲ್ಲೋ ಅರಣ್ಯ ಭೂಮಿಗಳನ್ನು ಏನು ತಾತ್ಕಾಲಿಕವಾಗಿ ಆ ಅರಣ್ಯ ಭೂಮಿಯಲ್ಲಿ ಕೃಷಿಯನ್ನು ಬೆಳ್ಕೊಂಡು ಅಲ್ಲಿ ಕೊಡ್ತಕ್ಕಂಥ ಅಧಿಕಾರಿಗಳ ಒಂದು ಕಿರುಕುಳವನ್ನು ಅನುಭವಿಸಿ ಇವತ್ತು ತಮಗೆ ಸ್ವಂತ ನೆಲೆ ಇಲ್ಲದೆ ಇವತ್ತು ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಬಿಜಾಪುರ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ ತಮಗೆ ಗೊತ್ತು, ಮಾಧ್ಯಮದ ಬಂಧುಗಳಿಗೆ, ಸರ್ಕಾರಕ್ಕೆ ಗೊತ್ತು. ಇವತ್ತು ನಮ್ಮ ಏನು ಇದೇ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಮ್ಮ ಬಂಜಾರ ಸಮುದಾಯದವರು, ನಮ್ಮ ಬೋವಿ, ಕೊರಚ, ಕೊರ್ಮ ಸಮುದಾಯದವರು ಇವತ್ತು ಮುಂಬೈ ಭಾಗದಲ್ಲಿ, ಇವತ್ತು ಮುಂಬೈ, ಮಹಾರಾಷ್ಟ್ರ, ಗೋವಾ ರಾಜ್ಯದಲ್ಲಿ ಹೋಗಿ ಇವತ್ತು ಎಷ್ಟೋ ಕುಟುಂಬದವರು ತಮ್ಮ ಊರನ್ನೇ ಬಿಟ್ಟು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಗುಳೆ ಹೋಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಂದು ಎಂಪರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡಿ ಅಂತೇಳಿ ಸರ್ಕಾರ ನಮಗೆ ಏನು ಆದೇಶ ಹೊರಡಿಸಿದಾಗ ಆ ಊರಿಗೆ ಬರ್ತಾರೆ ಜನಗಣತಿಯ ಒಂದು ಇದನ್ನ ಸಮೀಕ್ಷೆಯನ್ನು ತಗೊಳ್ಳಿಕ್ಕೆ. ಆ ಸಂದರ್ಭದಲ್ಲಿ ಎಷ್ಟೋ ಕುಟುಂಬದವರು ಅಲ್ಲಿ ಊರಲ್ಲೇ ಇಲ್ಲ, ಮನೆಯಲ್ಲೇ ಇಲ್ಲ, ಖಾಲಿ ಮನೆ ಬೀಗ ಹಾಕಿರ್ತಕ್ಕಂಥದನ್ನ ನೋಡ್ಕೊಂಬಂದು ಅಧಿಕಾರಿಗಳು ಸರಿಯಾದಂಥ ಸಮೀಕ್ಷೆಯನ್ನು ನಮ್ಮ ಜನಗಣತಿಯ ಸಂಖ್ಯೆಯನ್ನು ಸ್ಪಷ್ಟವಾಗಿ ಕೊಟ್ಟೇ ಇಲ್ಲ. ಇದು ಒಂದು ಕಡೆ ಆಗಿದೆ. ಹಾಗಾಗಿ ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಕೆಲವೊಂದು ಬೇಡಿಕೆಗಳನ್ನು, ಹಕ್ಕೊತ್ತಾಯಗಳನ್ನು ನಾವು ಮಾಡೋದಕ್ಕೋಸ್ಕರ ಇವತ್ತು ಇದೇ ತಿಂಗಳು 24ನೇ ತಾರೀಕು ನಾವು ಒಂದು ಬೃಹತ್ ಪ್ರತಿಭಟನೆ ಬೆಂಗಳೂರು ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಅನ್ಯಾಯ ಆಗಬಾರ್ದು. ಈ ಮೀಸಲಾತಿಯಿಂದ ನಮಗೆ ಹೊರಗಿಡತಕ್ಕಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಬಹಳ ಮುಖ್ಯವಾಗಿ ಬಂಜಾರ ಮತ್ತು ಬೋವಿ ಸಮಾಜದವ್ರನ್ನ ಗುರಿ ಮಾಡಿದ್ದಾರೆ. ಇವರು ಮೀಸಲಾತಿ ಕ್ಷೇತ್ರದಲ್ಲಿ ನಮ್ಮ ರಾಜಕೀಯಕ್ಕೆ ಅಡ್ಡಿ ಬರ್ತಾರೆ, ಇವರು ಮೀಸಲಾತಿ ಕ್ಷೇತ್ರದಲ್ಲಿ ಈ ಬಂಜಾರ ಬೋವಿ ಸಮಾಜದವರು ಇವರು ಶಾಸಕರಾಗ್ತಾರೆ, ಮಂತ್ರಿಗಳಾಗ್ತಾರೆ ಅನ್ನುವಂಥ ಒಂದು ಏನು ಅವರಿಗೆ ಒಂದು ಭಯ ಕಾಡ್ತಾ ಇದೆ. ಮತ್ತೊಂದು ಅಸಂವಿಧಾನಿಕವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಇವರು ಅಸ್ಪೃಶ್ಯರು, ಪುರುಷರು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆ ಅಸ್ಪೃಶ್ಯರು ಅಂತ ಹೇಳಿದ್ರೆ ಇವತ್ತು ನಮಗೆ ಯಾರೂ ಹುಡ್ಸ್ಕೊಳ್ಳೋದಿಲ್ಲ, ನಮಗೆ ಯಾರೂ ಕೂಡ ಗೌರವ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಅಸ್ಪೃಶ್ಯರು ಅಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ಕೇಂದ್ರ ಮಂತ್ರಿ ಹೇಗಾದರು, ರಾಜ್ಯ ಸಂಪುಟದಲ್ಲಿ ನಮ್ಮ ಎಚ್ ಆಂಜನೇಯ ಅವರು, KH ಮುನಿಯಪ್ಪನವರು, RB ತಿಮ್ಮಾಪುರ ಅವರು ಮಂತ್ರಿ ಆಗಿದಾರಲ್ಲ, ಹಾಗಾದರೆ ಅವರು ಅಸ್ಪೃಶ್ಯರ? ಅವರು ನಿಜವಾದ ಅಸ್ಪೃಶ್ಯರು ಇವತ್ತು ಬಂಜಾರ, ಬೋವಿ, ಇವತ್ತು ಏನು ನಮ್ಮ ಸೂಕ್ಷ್ಮ ಅತಿ ಸೂಕ್ಷ್ಮ ಜಾತಿಗಳೇನಿದ್ದಾವೆ ನಮ್ಮ ಅಲೆಮಾರಿ ಸಮುದಾಯದವರು, ಇವರು ನಿಜವಾದದ್ದು.
ಇವತ್ತಿಗೂ ನೀವು ಹಳ್ಳಿಗೆ ಬಂದರೆ ಇವತ್ತು ನಾವು ಕೈ ಒಡ್ಡಿ ನೀರು ಕುಡಿತಕ್ಕಂಥ ಪರಿಸ್ಥಿತಿನ ನೀವು ಪ್ರತ್ಯಕ್ಷವಾಗಿ ನೋಡ್ಬೋದು. ನಾವು ನಿಜವಾದಂಥ ಅಸ್ಪೃಶ್ಯರು, ಇಲ್ಲಿ ಎಲ್ಲರೂ ಕೂಡ ಅಸ್ಪೃಶ್ಯರೇ. ಹಾಗಾಗಿ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವೆಲ್ಲರೂ ಸಮವಾಗಿ ಬದುಕಬೇಕು, ಎಲ್ಲರಿಗೂ ಸಮಾನವಾದಂತಹ ಗೌರವ ಸ್ಥಾನಮಾನ ಸಿಗಬೇಕು ಅನ್ನುವಂಥ ಒಂದು ಏನು ಹಕ್ಕನ್ನು ಕೊಟ್ಟಿದ್ದಾರೆ. ಅವರ ಆಶಯಗಳನ್ನು ಗಾಳಿಗೆ ತೂರಿ ತಮಗೆ ಇಚ್ಛೆ ಬಂದಂತೆ ಏಕಪಕ್ಷೀಯವಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ನಿರ್ಧಾರ ತೆಗೆದುಕೊಳ್ಬಾರ್ದು. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದು ಈಗಾಗಲೇ ಹಿಂದಿನ ಏನು ಸರ್ಕಾರಕ್ಕೂ ಕೂಡ ನಾವು ಪಾಠವನ್ನು ಕಲಿಸಿದ್ದೇವೆ. ಇದು ಗೊತ್ತು, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲೂ ಕೂಡ ಆ ಸರ್ಕಾರಕ್ಕೆ ಏನು ಪಾಠ ಹೇಳಬೇಕು, ಆ ಒಂದು ಉತ್ತರವನ್ನು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೇವೆ. ಈ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇದೆ. ಇವರೇನಾದರೂ ಇದರಲ್ಲಿ ನಮಗೇನಾದರೂ ಅನ್ಯಾಯ ಮಾಡಿದ್ರೆ ಖಂಡಿತವಾಗಿಯೂ ಬಹಳ ಉಗ್ರವಾಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ನಾವು ಸರ್ಕಾರದ ವಿರುದ್ಧವಾಗಿ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಇಟ್ಕೊಂಡಿದ್ದೇವೆ. ಇದು ಬರೀ ಇನ್ನು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಹೋರಾಟ, ಇದು ಸಮಾಧಾನ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸವಿಟ್ಟು ನಾವೆಲ್ಲ ಹೋರಾಟವನ್ನು ತಯಾರು ಮಾಡಿಕೊಂಡಿದ್ದೇವೆ. ನಮ್ಮ ಬಿಜಾಪುರ ಜಿಲ್ಲೆಯಿಂದ ಕನಿಷ್ಠ ಪಕ್ಷ 10,000ಕ್ಕೂ ಹೆಚ್ಚು ನಮ್ಮ ಸಮಾಜದ ಬಾಂಧವರು, ನಮ್ಮ ಸೋದರ ಸಮಾಜದವರು 10,000ಕ್ಕೂ ಹೆಚ್ಚು ನಮ್ಮ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಅದರ ಜವಾಬ್ದಾರಿನ ನಮ್ಮ ಪ್ರಕಾಶ್ ಚವ್ಹಾಣ್ ಅವರು, ಮಹೇಂದ್ರ ನಾಯ್ಕ ಅವರು, ನಮ್ಮ ಬೋವಿ ಸಮಾಜದ ರಾಮಪ್ಪ ಅವರು ಅಧ್ಯಕ್ಷ ಆಗಿರ್ತಕ್ಕಂಥ ರಾಮಪ್ಪ ಅವರು, ನಮ್ಮ ಕೊರಮ ಸಮುದಾಯದ ಮುಖಂಡರು ಕೂಡ ಇದನ್ನು ಜವಾಬ್ದಾರಿ ತಗೋಬೇಕು. ಪೂಜ್ಯ ಗೋಪಾಲ್ ಮಹಾರಾಜರವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ಯಶಸ್ವಿ ಆಗಬೇಕು. ಇದರ ನೇತೃತ್ವವನ್ನು ನಮ್ಮ ಏನು ಬೋವಿ ಗುರುಪೀಠದ ಪೂಜ್ಯ ಸಿದ್ದರಾಮ ಸ್ವಾಮೀಜಿಯವರು ಇದನ್ನು ಕೈಗೆತ್ತಿಕೊಂಡಿದ್ದಾರೆ. ಅಂಥ ಪೂಜ್ಯರ ನೇತೃತ್ವದಲ್ಲಿ ನಾವು ಸರ್ಕಾರಕ್ಕೆ ಏನು ಹಕ್ಕೊತ್ತಾಯಗಳನ್ನು ಸರ್ಕಾರಕ್ಕೆ ಮನವರಿಕೆ ಮಾಡ್ತಕ್ಕಂಥ, ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಕ್ಕಂಥ ಈ ಒಂದು ಹೋರಾಟ ಯಶಸ್ವಿ ಆಗಬೇಕು ಅಂತೇಳಿ ಮಾಧ್ಯಮದ ಮೂಲಕವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕರಿಸಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ, ಎಲ್ಲ ನಮ್ಮ ಬೋವಿ ಕೊರಮ ಕೊರೆಚ ಬಂಜಾರ ಸಮಾಜದ ಎಲ್ಲ ಗಣ್ಯಮಾನ್ಯರಿಗೆ ಎಲ್ಲರಿಗೆ ನಮಸ್ಕರಿಸಿ, ಇವತ್ತು ಆಗಿರೋದು ನಮ್ಮ ಬಂಜಾರ ಸಮಾಜ ಅಷ್ಟೇ ಅಲ್ಲ, ಏನು ನಮ್ಮ ಸಣ್ಣ ಸಣ್ಣ ಸಮಾಜ ಬಂಜಾರ, ಬೋವಿ, ಕೊರಮ ಕೊರೆಚ, ಅಲಿಮಾರಿ ಸಮಾಜ ಇವೆಲ್ಲ ಸಮಾಜಕ್ಕೇನ ಅನ್ಯಾಯ ಆಗಿದೆ. ಅದು ದೊಡ್ಡ ಅನ್ಯಾಯ ಆಗಿದೆ. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಅದಕ್ಕೆ ಇವತ್ತು ನಮ್ಮ ಪೂಜ್ಯರು ಎಲ್ಲ ನಮ್ಮ ಪೂಜ್ಯರು ಕೂಡಿ ಇದನ್ನ ಈ ತರ ಹೋರಾಟ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಏನೋ ಒಂದು ನ್ಯಾಯ ಸಿಗ್ತದೆ ಅಂತೇಳಿ ಏನು ನಮಗೆಲ್ಲ ಕರೆ ಕೊಟ್ಟಿದ್ದಾರೆ. ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಹಾಗಾಗಿ ಈ ಏನ ಸರ್ಕಾರ, ಹಿಂದಿನ ಸರ್ಕಾರ ಅವರು ಕೂಡ ಮಾಡಿದರು, ಏನು 4.5% ಕೊಟ್ಟಿದ್ದರು, ಏನು 5 ಸಮಾಜ ಕೂಡಿಸಿ ಒಂದು 4.5% ಕೊಟ್ಟಿದ್ರು, 5% ಕೊಟ್ಟಿದ್ರು. ಆ 5% ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ಪಾಠ ಕಲಿಸಿದ್ದೀವಿ ಈಗಾಗಲೇ. ಯಾರೀಗ BJP ಅವ್ರಿಗೆ. ಆದರೂ 4.5%ಕ್ಕೆ ಅವ್ರು ಕೊಟ್ಟಿದ್ದಕ್ಕೆ ಅವ್ರಿಗೆ ಪಾಠ ಕಲಿಸಿದ್ದೀವಿ. ಅದನ್ನ ನೋಡ್ಕೊಂಡು ಮತ್ತು ಅವರು ಕಾಂಗ್ರೆಸ್ ಅವರು ಈ ಕುರ್ಚಿ ಮೇಲೆ ಕೂಡ್ಬೇಕಂದ್ರ ಈ ನಮ್ಮ ಬಂಜಾರ ಬೋವಿ ಕೊರಮ ಕೊರ್ಚ ಸಮಾಜ ಅವರು ಮತವನ್ನು ತಗೊಂಡು ಈ ಕುರ್ಚಿ ಮೇಲೆ ಕೂತು ಈ ನಮ್ಮ ತಮಾಷೆ ನೋಡ್ತಾ ಇದ್ದಾರೆ. ಹಾಗಾಗಿ ಇವ್ರಿಗೆ ತಮಾಷೆ ನಮ್ಮ ಪಾಠ ಕಲಿಸೋದು ಬಾಳತಿಲ್ಲ. ಇನ್ನೂ ಒಂದು 2 ವರ್ಷ ಇದೆ, 2 ವರ್ಷ ಕಾಲಾವಕಾಶ ಇದೆ. ಹಾಗೂ ನಿಮಗೆ ಯಾವ ತರ ನಾವು ಪಾಠ ಕಲಿಸ್ಬೇಕು ಅದು ನಮಗೂ ಕೂಡ ಗೊತ್ತಿದೆ. ಈ ಏನು ಒಳ ಮೀಸಲಾತಿ, ಹಿಂದಿನ ಒಳ ಮೀಸಲಾತಿ 17% ಅಲ್ಲಿ ನಾವು 108 ಜಾತಿಯನ್ನ ಒಂದೇ ಅಣ್ಣತಮ್ಮರ ಒಕ್ಕಟ್ಟಾಗಿ ನಾವು ಇದ್ದಿದ್ದೀವಿ. ಅದೇ ತರ ನಮ್ಮ ಎಲ್ಲಾ ಸಮಾಜ ಒಕ್ಕಟ್ಟಾಗಿ ಇರಾಕೆ ನಮಗ ಬಿಡಬೇಕು. ಇಲ್ಲಾಂದ್ರೆ ಈ ಉಗ್ರ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಏನಿದು ಹೋರಾಟ ಅದ, ನಾವು ಈ ಹೋರಾಟಕ್ಕೆ ಉಗ್ರ ಹೋರಾಟ ಮಾಡಕ್ಕೆ ನಾವು ಶತಸಿದ್ಧದೀವಿ. ಹಾಗೂ ನಮ್ಮ ಪೂಜ್ಯರು ಏನ್ ಹೇಳ್ತಾರೆ ಅವರ ಮಾತಿನಲ್ಲಿ ನಾವು ಈ ಹೋರಾಟ ಯಶಸ್ವಿ ಮಾಡಿ ಕೊಡ್ತೀವಿ ಅಂತ ಹೇಳಕ್ ಪ್ರಕಾಶ್ ಬಾಳು ಚವ್ಹಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಇದರ ಹಿಂದೆ ಪತ್ರಿಕಾ ಪ್ರಕಟಣೆ ಮಾಡಿದ್ದೀವಿ. ಇದರ ಹಿಂದೆ ನಡೆದಂಥ ಎಲ್ಲ ಹೋರಾಟಗಳು ನಾನು ನಮ್ಮ ಎಲ್ಲ ಹಿರಿಯರ ಹತ್ರ ಒಂದು ಏನು ಖುಷಿ ಆಗ್ತಾ ಇದೆ. ಅಟ್ಲೀಸ್ಟ್ ಕೊನೆ ಪಕ್ಷ ಲಾಸ್ಟಿಗೆ ಗಟ್ಟಿ ಧೈರ್ಯ ಮಾಡಿ ಹೊರಗೆ ಬಂದಿರಿ ಅಂತೇಳಿ. ಇದರಲ್ಲಿ ಏನಾಗಿದೆಪ್ಪ ಅಂದ್ರೆ 2011 ಜನಗಣತಿ ನಂತರ ಇಲ್ಲಿವರೆಗೆ ಜನಗಣತಿ ಆಗಿಲ್ಲ ಅಪರ. 2011ರಿಂದ ಅಂದ್ರೆ ಇವತ್ತು 26 ನಡೀತಾ ಇದೆ. 15 ವರ್ಷಗಳ ಕಾಲ ಜನಗಣತಿ ನಡೆದಿಲ್ಲ. ಸೊ ನನ್ನ ಹತ್ರ ಒಂದು ಡಾಟಾ ಇದೆ. ಯಾವ ಡಾಟಾಪ್ಪ ಅಂದ್ರೆ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಇದು ಅವೈಜ್ಞಾನಿಕ ವರದಿ ಹೌದು. ಆಮೇಲೆ ಇದು ಕೆಲವು ವ್ಯಕ್ತಿಗಳ
ಏನು ಹಿಡಿತದಲ್ಲಿ ಸಿಕ್ಕಿ ಮಾಡಿದಂಥ ವರದಿ ಅಂತ ನಾನು ಹೇಳಕ್ ಬಯಸ್ತೀನಿ. 2011 ವರದಿ ಪ್ರಕಾರ ನಮ್ಮ ಏನು ಸಿ ಕಟ್ಟಿಗೆ ಅಂತ ಹೇಳ್ತೀವಿ, ಬಂಜಾರ, ಭೋವಿ, ಕೊರ್ಚಾ, ಕೊರ್ಮ 27,12,083 ಜನಸಂಖ್ಯೆ ತೋರಿಸ್ತಾರೆ 2000 ಯಾವಾಗ 11ರಲ್ಲಿ. 2025ರಲ್ಲಿ ಏನು ನಾಗಮೋಹನ್ ದಾಸ್ ಅವರು ವರದಿ ರೆಡಿ ಮಾಡ್ತಾರ, ಆ ವರದಿಯಲ್ಲಿ 22,22,580 ಮಾಡ್ತಾರೆ. ಸೊ ವೇರಿಯೇಷನ್ ಭಾಳ 2 ಲಕ್ಷ 15 ವರ್ಷದಲ್ಲಿ 2 ಲಕ್ಷ ನಮ್ಮ ಎಲ್ಲ ಸಮುದಾಯ ಕೂಡಿ ಹೆಚ್ಚು ಮಾಡ್ತಾರೆ. ಅದೇ ಪ್ರಕಾರ ಎದಲ್ಲಿ ಏನು 2011 ಜನಗಣತಿ ಇತ್ತು 10,14,461 ಇತ್ತು. ಈಗ ಏಕಾಏಕಿ 25 ಇವರು ಸರ್ವೆ ಮಾಡಿದ್ರು, ಅದರಲ್ಲಿ 32,84,234 ಅಂತೇಳಿ ಅವ್ರು ತೋರಿಸ್ತಾರೆ ಇವ್ರ ವರದಿದಲ್ಲಿ. ಅದೇ ಪ್ರಕಾರ ಬಿದಲ್ಲಿ 10,14,829 ಇತ್ತು. ಅದನ್ನ ಅಂದ್ರೆ 11ರಲ್ಲಿ ಇದ್ದಿದ್ದನ್ನ 25ರಲ್ಲಿ ಏನಾಗುತ್ತೆ ಅಂದ್ರೆ 32,84,234 ಆಗುತ್ತೆ. ಸೊ ಈ ವರದಿಯ ಒಂದೇ ಒಂದು ಪೇಜ್ ನಲ್ಲಿ ಈ ಏನು ನಾಗಮೋಹನ್ ದಾಸರ ವರದಿ ಮಾಡಿದೆ, ಇದು ಸಂಪೂರ್ಣ ಗೊಂದಲ, ಇದು ಸುಳ್ಳು ವರದಿ ಅಂತೇಳಿ ನಾನು ಹೇಳ್ತೀನಿ. ಅದರ 2ನೇ ಭಾಗವಾಗಿ ಇವತ್ತೇನು ಎಲ್ಲರೂ ಲಾಸ್ಟ್ ಪೇಜ್ ಒಂದು ತೋರಿಸ್ತಾ ಇದ್ದಾರೆ. 2025ರಲ್ಲಿ 25 ಮತ್ತೆ 24ರಲ್ಲಿ ಬಂಜಾರ, ಭೋವಿ, ಕೊರ್ಚಾ, ಕೊರ್ಮ ಸಮುದಾಯಗಳು ಮೆಡಿಕಲ್ ಕಾಲೇಜಿಗೆ ಬಹಳಷ್ಟು ಜನ ಹೋಗ್ಬಿಟ್ಟಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಹಳಷ್ಟು ಜನ ಹೋಗಿದ್ದಾರೆ ಸ್ವಾಮಿ ಅಂತ ಲಬ್ಬೋ ಅಂತ ಹೊಯ್ಕೋತಾ ಇದ್ದಾರೆ ಕೆಲವರು, ದಾಖಲೆ ಇಲ್ಲದೆ. ನಾನೇನು ಹೇಳ್ತೀನಿ, ನಮ್ಮ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ 76 ವರ್ಷ ಕಳೆದ್ರೂ ಸಹ ಇಲ್ಲಿವರೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು SC ಒಳಗೆ ಬಂದಿದ್ದು 1987ರಲ್ಲಿ. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಉತ್ತರ ಕರ್ನಾಟಕದವ್ರು ಈಗ ಭಾಳ ಮಾಡಿ ಒಂದು 3-4 ವರ್ಷದಲ್ಲಿ ಒಂದು 4 ಜನ ವಿದ್ಯಾಭ್ಯಾಸ ತಗೊಂಡಿರ್ಬೋದು. ನಾನು ಇಲ್ಲಂತ ಏನದಕ್ಕೆ ವಾದಿಲ್ಲ, ತಗೊಂಡಿರಬಹುದು. ಬಟ್ ನೀವು ಯಾವಾಗ ರಾಜರ ಮಹಾರಾಜರ ಕಾಲದಿಂದ ನೀವು SCಯಲ್ಲಿ ಇದ್ದೀರಿ, ಆ ಕಡೆ ಏನು ಸೌತದಲ್ಲಿ ತಾವೆಲ್ಲರೂ ಇಲ್ಲಿವರೆಗೆ ಎಲ್ಲ ಒಳ್ಳೆ ಪೋಸ್ಟ್ಗಳು ತಗೊಂಡಿದ್ದೀರಿ. ನಮ್ಮ ಭಾಳ ಮಾಡಿ ನಮ್ಮ ಸಮುದಾಯದವ್ರು ಏನೋ ಪೊಲೀಸ್ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ. ಇದನ್ನ ಬಿಟ್ಟು ಭಾಳ IAS IPS ಯಾರೂ ಇಲ್ಲ. ಒಂದು ಇತಿಹಾಸ ಇಡೀ ನಮ್ಮ ಕರ್ನಾಟಕನಾಗ ಒಂದು ಡೈರೆಕ್ಟ್ ಕೋರ್ಸ್ ನಮ್ಗೆ IAS IPS ಆದವರು ನಮ್ಮ ಸಮುದಾಯಗಳು ಯಾರು ಇದ್ರೆ ಇಲ್ಲಿ ಸ್ವಾಮಿಗಳು ಹೇಳಿ ಬೇಕಾದ್ರೆ ನಮ್ಮ ಲೀಡರ್ಗಳು ಯಾರೂ ಇಲ್ಲ. ಸುಮ್ಮನೆ ಹೊಟ್ಟಿ ಕಿಚ್ಚಿಗೆ ಮಾಡಿದಂಥ ಏನು ಇದು ವರದಿ ಇದೆ, ಇದನ್ನ ಒಂದು ಬೇಸ್ ಇಟ್ಕೊಂಡು ನಮಗೆ ನ್ಯಾಯ ಬೇಕು, ಯಾರಿಗೂ ನ್ಯಾಯ ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಒಳ ಮೀಸಲಾತಿರಿ ಮಾಡ್ರಿ. ಆಮೇಲೆ ನಾಗಮೋಹನ್ ದಾಸ್ ವರದಿಯಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಅವ್ರು ಏನು ಈಗ ಕೊಟ್ಟಿದ್ದಾರೆ ಈ ವರದಿಯಲ್ಲಿ ಭಾಳ ಸ್ಪಷ್ಟವಾಗಿದೆ. ಈ ಬಂಜಾರ, ಭೋವಿ, ಕೊರ್ಚಾ ಇವ್ರು ಕೊಟ್ಟಿದ್ದ ವರದಿಯೊಳಗೆ ನಾವು ಬಿ ಬರಬೇಕು. ನಮ್ಮ ಈ ವರದಿಯ ಆಧಾರ ನೋಡಿದ್ರೆ ಈ ಲಾಸ್ಟ್ ಇದ್ದಂತ ಸಿ ಒಳಗಿದ್ದಂತ ಗ್ರೂಪು ಇದು ಬಿ ಬರ್ಬೇಕಂತ ಅವ್ರು ಹೇಳ್ತಾರೆ. ಸೊ ಈ ಕಡೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಈ ಕಡೆ ನಾಗಮೋಹನ್ ದಾಸ್ ವರದಿಯನ್ನು ಕೌಂಟ್ ಮಾಡ್ಲಿಲ್ಲ, ಈ ಕಡೆ ಎಂಪೆರಿಕಲ್ ಡಾಟಾನು ಸರಿಯಾಗಿ ತಗೊಳ್ಳಿಲ್ಲ. ಈಗ ನಮ್ಮ ಅಪ್ಪಾಜಿ ಅವ್ರು ಹೇಳಿದ್ರು, ಮಹಾರಾಷ್ಟ್ರ ಈಗಂದ್ರೆ 80% ನಮ್ಮವ್ರು 20% ಮಾತ್ರ ತಾಂಡದಲ್ಲಿ ಇರ್ತಾರೆ. ದೀಪಾವಳಿ ಆಗಿಂದ ಹೋದ್ರ ಮುಂದೆ 6 ತಿಂಗಳ ತನಕ ತಾಂಡಕ್ಕೆ ಹೋಗಿ ನೋಡಿದ್ರೆ ಒಬ್ರು ಸಿಗಂಗಿಲ್ಲ. ಎಲ್ಲ ಬಹುತೇಕ 80% ಎಲ್ಲ ಚಾವಿ ಹಾಕೊಂಡು ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಮಾಡಿದಂಥ ವರದಿ ಇದು ಅವೈಜ್ಞಾನಿಕ ವರದಿ ಹೌದು. ಇದು ಒಬ್ಬರ ಒತ್ತಡಕ್ಕೆ ಸಿಕ್ಕಿ ಮಾಡಿದಂಥ ವರದಿ. ಇದರಿಂದ ನಮ್ಮ ಸಮುದಾಯಗಳಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ. ಸೊ ಸರ್ಕಾರಕ್ಕೆ ನಾವು ವಿನಂತಿನೂ ಮಾಡ್ತೀವಿ, ಒತ್ತಾಯನೂ ಮಾಡ್ತೀವಿ. ಸಂದರ್ಭ ಬಂದ್ರೆ ಆಗಲೇ ಸ್ವಾಮಿಗಳು ಹೇಳ್ಯಾರ, 2023ರಲ್ಲಿ ಏನು ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಮಾಡಿದ್ರು, ಅದರ ಒಂದು ಪ್ರತಿಫಲ ಅವ್ರಿಗೆ ಸಿಕ್ಕದು ಬಿಜೆಪಿದವ್ರಿಗೆ. ಸೊ ಈಗ ನಾವು ಇಲ್ಲಿ ಪಾರ್ಟಿದಿಂದ ಅಲ್ಲ, ನಾವು ಇಲ್ಲಿ ಸಮಾಜದಿಂದ ಮಾಡ್ತಾ ಇದೀವಿ. ಇದೇ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬರಬಾರ್ದು ಅಂದ್ರೆ ಇದನ್ನ ಸರಿಯಾಗಿ ಮತ್ತೆ ಒಬ್ಬ ಮನುಷ್ಯದಿಂದ ಇದು ಯಾವುದೇ ವರದಿನ ಮಾಡಬಾರ್ದು. ಮುಂದೆ ಯಾವಾಗಲೇ ಮಾಡ್ಲಿ ಇದು ಏಕಪಕ್ಷೀಯವಾಗಿ ಒಬ್ಬ ವ್ಯಕ್ತಿ ಕೈ ಕೊಟ್ಟಾಗ, ಆಮೇಲೆ ಅದಕ್ಕೆಲ್ಲಾನು ಎಷ್ಟು ಜಾತಿ ಇದಾವೆ, ಪ್ರಮುಖ ಜಾತಿಗಳು ಇದ್ದವರು ಆ ಕಮಿಟಿ ಒಳಗೆ ಅಟ್ಲೀಸ್ಟ್ ಒಬ್ಬೊಬ್ಬರಾದ್ರೂ ಸದಸ್ಯರು ಇರ್ಬೇಕು. ಎಲ್ಲಾ ಸಮಾಜದಿಂದ ಒಬ್ಬೊಬ್ರು ಸದಸ್ಯರಿದ್ದಾಗ ಅವ್ರ ಕೊರತೆಗಳು ಅವ್ರವ್ರಿಗೆ ಏನ್ ರಿಯಾಲಿಟಿ ಇರ್ತದೆ ಅವ್ರು ಹೇಳ್ತಾರೆ. ಒಬ್ಬರೇ ಅಲ್ಲಿ AC ರೂಮ್ನಾಗ ಕೂತ್ಕೊಂಡು ನೀವು ವರದಿ ತಗೊಂಡ್ ಬರ್ರಿ ಅಂತಂದ್ರು, ಅವ್ರು ಬಂದ್ರು ಎಲ್ಲಿ ಸರ್ವೆ ಮಾಡಿದ್ರು ಗೊತ್ತಿಲ್ಲ. ಇದ್ರಲ್ಲಿ ಈ ಸಿಂಪಲ್ ನಿಮ್ಗೆ ಹೇಳೋದು ಕೇಳ್ರಿ, 15 ವರ್ಷದಲ್ಲಿ ಈ 4 ಸಮುದಾಯಗಳಿಗೆ ಒಟ್ಟೆ 2 ಲಕ್ಷ ಹೆಚ್ಚಾಗ್ತಾವ ಜನಸಂಖ್ಯೆ. ಉಳಿಕಿದೇನಂತಲ್ಲ 3 ಪಟ್ಟು ಅಂದ್ರೆ 20 ಲಕ್ಷ ಹೆಚ್ಚಾಗ್ತಾವ. ಸೊ ಇದ್ರಾಗ ಕ್ಲಿಯರಿಟಿ ಇದೆ ಯಾವ ಸಮುದಾಯಗಳಿಗೆ ಯಾರು ಅನ್ಯಾಯ ಮಾಡ್ತಾ ಇದಾರೆ ಅಂತೇಳಿ. ಸೊ ದಯಮಾಡಿ ಸರ್ಕಾರ ಈಗ ನಾಳೆ 27ರ ಸಚಿವ ಸಂಪುಟ ಇದೆ, ಇದರಲ್ಲಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ತರಬಾರ್ದು. ಈಗ ಆಲ್ರೆಡಿ ಏನ್ ನೋಟಿಫಿಕೇಶನ್ ಮಾಡಿದ್ದಾರೆ, ಹೋದ ತಿಂಗಳ ಅಂದ್ರೆ ಫೆಬ್ರವರಿ 27/2 ಹಿಂದಿನ ಹಳೆ ಮಾಡಲ್ ನಾವು ಮಾಡ್ತೀವಿ ಅಂತೇಳಿ ಏನೋ ಒಂದು ಆದೇಶ ಮಾಡಿದ್ದಾರೆ. ಆ ಆದೇಶದ ಪ್ರಕಾರ ನೇಮಕಾತಿಗಳು ಆಗಬೇಕು. ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಓದ್ಕೊಂಡು ಅವರ ವಯೋಮಿತಿ ಮೀರ್ತಾ ಇದೆ. ಇದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಇದಕ್ಕೆ ಮರುಪರಿಶೀಲನೆ ಮಾಡಿ ಇನ್ನೊಂದು ಆಯೋಗನ ರಚನೆ ಮಾಡಿ
ಸರಿಯಾದ ಡಾಟಾನ ತೆಗೆದು ಈಗ 2026ರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಡಾಟಾನ ಈಗ ಆಲ್ರೆಡಿ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಅಥವಾ ಮಾಡ್ತಾರೆ ಜೂನಲ್ಲಿ ಸ್ಟಾರ್ಟ್ ಮಾಡಿದಾಗ 100% ನ್ಯಾಯಯುತವಾಗಿ ಸಿಗುವುದೇ ನಮ್ಮ 2026ರಲ್ಲಿ ಈ ಡಾಟಾ ಬೇಸ್ ಮೇಲೆ. ಆಮೇಲೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ತಾವೇನೆಲ್ಲ ನೋಡಿದ್ರಿ, ಇದನ್ನು ಈ ಡಾಟಾ ಬೇಸ್ ಮೇಲೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ.